ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫಾರಂ ಕೋಳಿ ತಂದಾಗ ನಾನು ಯಾವೆಲ್ಲ ಭಾಗಗಳನ್ನು ಯೂಸ್ ಮಾಡಿ ಫ್ರೈ ಮಾಡಿಕೊಂಡು ತಿಂತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಹಾಗೆ ಯಾರೆಲ್ಲ ತಿಂತೀರಾ ಅಂತ ಖಂಡಿತ ಕಮೆಂಟಲ್ಲಿ ಹೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಕೋಳಿನ ತಂದಿದ್ವಿ. ಸೊ ಈ ಕೋಳಿಯಲ್ಲಿ ನಾನು ಮೊಟ್ಟೆ ಭಾಗ ಅಂದರೆ ಹೊಟ್ಟೆ ಒಳಗಡೆ ಇರುವಂಥ ಭಾಗಗಳನ್ನು ಯೂಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋವಂಥದ್ದು. ಈ ಎಲ್ಲ ವಸ್ತುಗಳು ನಮ್ಮ ಮನೆಯವರು ತಿನ್ನಲ್ಲ. ಸೊ ನನಗೊಬ್ಬಳಿಗೆ ಇದು ಫಾರಂ ಕೋಳಿ ತಂದರೆ ನಾವು ಇದೇ ರೀತಿಯಿಂದ ಮಾಡ್ಕೊಳ್ಳೋದು. ನಾನು ಸಪ್ರೇಟಾಗಿ ಇದನ್ನ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಮಾಂಸದ ಸಾರು ಅಥವಾ ಫ್ರೈನ ಮಾಡಿ ಕೊಡ್ತೀನಿ. ಸೊ ಈ ಎಲ್ಲ ವಸ್ತುಗಳನ್ನು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಲೆಗ್ ಪೀಸು ಹಾಗೆ ಕೋಳಿ ಕತ್ತಂತಾರಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ನಾನು ತೊಗೊಳ್ತೀನಿ ನನ್ನ ಫ್ರೈಗೆ. ಈಗ ನೋಡಿ, ನಾನು ಈ ಕಾಲು ಹಾಗೆ ತಲೆನ ನಾವು ತಿನ್ನೋದಿಲ್ಲ. ಸೊ ಇದನ್ನು ನಾನು ಬಿಸಾಕ್ತೀನಿ. ನೆಕ್ಸ್ಟ್ ಈಗ ನಾನು ತೊಗೊಂಡಿರುವಂಥ ಒಂದು ಮಾಂಸ ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಉಪ್ಪು ಅರಿಶಿನ ಹಾಕಿ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಯಾರೆಲ್ಲ ಹೀಗೆ ಇಷ್ಟಪಡ್ತೀರಂತ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ. ಯಾಕೆಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನಮಗೆ ಈರುಳ್ಳಿ, ಟೊಮೆಟೊ, ಅದು ಇದು ಮಸಾಲೆ ಅನ್ನೋದು ಏನು ಬೇಕಾಗಲ್ಲ. ಜಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದನ್ನು ಇವಾಗ ಚೆನ್ನಾಗಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ನೀರು ಉಳಿದಿದೆ. ಇವಾಗ ನಾವು ಈ ಸ್ಟೇಜಲ್ಲಿ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಆ ಎಣ್ಣೆನ ಯೂಸ್ ಮಾಡಬೇಕು. ಎಣ್ಣೆನ ಹಾಕ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಹಾಗೂ ಕಾಳು ಮೆಣಸಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೇಲಿಂದ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನಮ್ಮ ಫಾರಂ ಕೋಳಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ತಿನ್ನೋದಕ್ಕಂತೀರ ಮಜವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುವಂಥ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.